ವೈಎಸ್ಸಿ ಆಟಗಾರರು ಶೀಘ್ರಗತಿಯಲ್ಲಿ ಕ್ಷೇತ್ರ ರಕ್ಷಣೆ ಸಿದ್ಧಪಡಿಸಿಕೊಳ್ಳುವುದನ್ನು ಕೇಳಿಕೊಳ್ತಾ ಇದ್ದಾವೆ. PRW ಆರಂಭಿಕ ಆಟಗಾರನ ಪರಿಚಯಿಸಬೇಕನ್ನೋದನ್ನು ಕೇಳಿಕೊಳ್ತಾ ಇದ್ದಾವೆ. Toss win YSC and win the toss and elected to ball first. ಪಂದ್ಯಾಕೂಟದ ನಿರ್ಣಾಯಕರಾಗಿ ಶೇಖರ್ ಮತ್ತು ಇಮ್ತಿಯಾಸ್ ಈ ಇರುವರು ಪಂದ್ಯಾಟದ ನಿರ್ಣಾಯಕರಾಗಿ ಕಾಣ್ತಾ ಇದ್ದಾರೆ. ಮಾಡು ಇಲ್ಲವೇ ಮಾಡಿ ಜಯಿಸಲೇಬೇಕಾಗಿರ್ತಕ್ಕಂಥ ಒತ್ತಡದಲ್ಲಿ ಕಾಣ್ತಾ ಇದ್ದ YSC. PRW ಆರಂಭಿಕ ಆಟಗಾರರಾಗಿ ಚೇತನ್ ಮತ್ತು ಹೇಮಂತ್ ಅಂಕಣ ಎಂಟನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಎಸ್ಗಾರಿಕೆ ವಿಭಾಗದಲ್ಲಿ ಅಕ್ಬರ್ ಅವರ ಪರಿಚಯವಾಗ್ತಾ ಇದೆ. ಗೆಲುವಿನ ಅನಿವಾರ್ಯತೆ ಎರಡೂ ತಂಡಕ್ಕೆ ಕಾಣ್ತಾ ಇದೆ. ಮಾಡು ಇಲ್ಲವೇ ಮಾಡಿ ಅದ್ಯಾವ ರೀತಿಯೊಂದು ಫಲಿತಾಂಶ ಈ ಹಂತದಲ್ಲಿ ಬರುವಂತದ್ದು ಎಂದು ನೋಡಬೇಕಾಗಿದೆ. ವೆರಿ ಇಂಪಾರ್ಟೆಂಟ್ ಮ್ಯಾಚ್. ಮಾರಕ ಬೌಲಿಂಗ್ ದಾಳಿಯನ್ನ ವೈಎಸ್ಸಿ ಆಟಗಾರ ಮಾಡಬೇಕಾಗಿದೆ. ಲೆಕ್ಕಾಚಾರದ ಒಂದು ದಾಂಡಿಗೆತನವನ್ನ PRW ಆಟಗಾರ ಮಾಡಬೇಕಾಗಿದೆ. ಮೊದಲ ಎಸ್ಗಾರಿಕೆ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಅಕ್ಬರ್ ಹೇಮಂತ್ ಸ್ಟ್ರೈಕರ್ ವಿಭಾಗದಲ್ಲಿ ಕಾಣ್ತಾ ಇದ್ದಾರೆ. ಚೇತನ್ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನ ಮಾಡಿದ್ರು. ತಟ್ಟೆಮುಟ್ಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಹೇಮಂತ್ ಖಾತೆಯನ್ನು ಆರಂಭಿಸಿಕೊಳ್ತಾ ಇದ್ದಾರೆ. ಒಂದು ರೀತಿಯಾಗಿ 36 ಎಸೆತಗಳ ಮುಂದೆ ಹೆಚ್ಚು ಕಮ್ಮಿ 50 ರಿಂದ 55 ಓಟವನ್ನು ದಾಖಲಿಸಿದ್ರು ಕೂಡ ಒಂದು ರೀತಿಯಾಗಿ ರೋಮಾಂಚನಕಾರಿ ಪಂದ್ಯಾಟವನ್ನು ನೋಡಬಹುದಾಗಿದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರನ ಹೊಂದಿರತಕ್ಕಂಥ ಒಂದು ತಂಡ PRW. ಎರಡನೇ ಬಾರಿ ಅಕ್ಬರ್ ಬಿರುಸಿನ ಹೊಡೆತ ಮೂಲಕ ಸ್ಕ್ವಾಡ್ ಭಾಗದಲ್ಲಿ ಜಿಂಕೆ ಅಂತ ನಗೀತ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಕಳೆದ ಪಂದ್ಯದಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಸಾಬೇರ್ ಒಂದು ಓಟವನ್ನು ನೀಡುತ್ತಾ ಇದ್ದಾರೆ. ಒಟ್ಟು ಮೊತ್ತ 2. 3 ದಿನಗಳ ಕಾಲ ಹಗಲಿನ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕ್ರೀಡಾಕೂಟ ನಮ್ಮೂರ ಹೃದಯ ಭಾಗದಲ್ಲಿ ಸಾಗಿ ಹೋಗ್ತಾ ಇದೆ. YSC ಕಪ್ ಸೀಸನ್ 2 ಚಾಂಪಿಯನ್ ಟ್ರೋಫಿ ಅನ್ನುವಂಥ ರೂಪದಲ್ಲಿ ಸಾಗಿ ಹೋಗ್ತಾ ಇದೆ. ವ್ಯವಸ್ಥಿತವಾಗಿರ್ತಕ್ಕಂಥ ಪಾರಿತೋಷಿಕವನ್ನು ನೀಡಿ ಗೌರವಿಸ್ತಾರೆ. ನಗದು ಬಹುಮಾನವನ್ನು ನೀಡಿ ಗೌರವಿಸ್ತಾರೆ ವಿಜೇತ ತಂಡಗಳಿಗೆ. ಅಂತಿಮ ದಿನ ಆದಿತ್ಯವಾರದಂದು ಬಹಳಷ್ಟು ಮಂದಿ ಅತಿಥಿ ಗಣ್ಯರ ಉಪಸ್ಥಿತಿಯೊಂದಿಗೆ ಫೈನಲ್ ಮತ್ತು ಸೆಮಿಫೈನಲ್, ಕ್ವಾರ್ಟರ್ ಫೈನಲ್, ಕ್ವಾಲಿಫೈರ್ ಈ ರೀತಿಯ ಮಹತ್ವದ ಪಂದ್ಯಾಕೂಟಗಳು ಅಂಕಣ ಒಳಭಾಗದಲ್ಲಿ ಸಾಗ್ತದೆ. ಯಾರ್ಕಾರ್ ಮಾಡುವಂತ ಪ್ರಯತ್ನ ಮಾಡಿದ್ರು. ತನ್ನ ಮೂಲಕ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅಕ್ಬರ್. ಜಯಕ್ಕಾಗಿ ಬಿಗುವಿನ ಹೋರಾಟಗಳು ಬರ್ತಾ ಇದೆ. ಟಾಸ್ ಕಾರ್ಯಕ್ರಮವನ್ನು ಜಯಿಸಿರ್ತಕ್ಕಂಥ ತಂಡ YSC ತನ್ನ 4 ಪಂದ್ಯದಲ್ಲಿ 4 ಟಾಸ್ ಕಾರ್ಯಕ್ರಮವನ್ನು ಜಯಿಸಿರ್ತಕ್ಕಂಥ ಒಂದು ತಂಡ YSC. ಬಿರುಸಿನ ಹೊಡೆತ ಡೀಪ್ ಮಿಡ್ ವಿಕೆಟ್ ಮಾರಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟುಗಳ ಹೆಚ್ಚುವರಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಟ್ಟು ಮೊತ್ತ 7ಕ್ಕೆ ತಲುಪ್ತಾ ಇದೆ. ಒಂದು ರೀತಿಯಾಗಿ ವಿಶ್ವದಾದ್ಯಂತ ಪಸರಿಸಿರ್ತಕ್ಕಂಥ ಕೊರೋನಾ ಅನ್ನುವಂಥ ಒಂದು ಮಹಾಮಾರಿ ರೋಗದ ನಡುವೆಯೂ ಕೂಡ ಇವತ್ತಿನ ದಿನ ನಮ್ಮ ಹೃದಯ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ರೀಡಾಕೂಟ YSC ಕಪ್ ಚಾಂಪಿಯನ್ಸ್ ಲೀಗ್ ಸೀಸನ್ 2 ಅನ್ನುವಂಥ ರೂಪದಲ್ಲಿ ಸಾಗಿ ಹೋಗ್ತಾ ಇದೆ.
कितना विकेट गए यार, 14 को 1 है। दूसरी ओवर चलती है। ಎರಡನೇ ಓವರ್ನ ಪ್ರಗತಿಯಲ್ಲಿ 14ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ PRW ತಂಡ. ಚೇತನ್ ಅನ್ನುವಂತ ಒಂದು ರೂಪದಲ್ಲಿ ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಹೊಸ ಬ್ಯಾಟ್ಸ್ಮನ್ ಸುಬ್ಬು ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಡೀಪ್ ಮಿಡ್ ವಿಕೆಟ್ ಸೀಮಾರಕ್ಕೆ ಕ್ರಮಿಸ್ತಾ ಇದೆ. 6 ಓಟುಗಳ ಒಂದು ತೀರ್ಪನ್ನು ನಿರ್ಣಾಯಕರು ನೀಡುತ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಟ್ಟು ಮೊತ್ತ 20ಕ್ಕೆ ತಲುಪ್ತಾ ಇದೆ. ಹೇಮಂತ್ ಮತ್ತು ಸುಬ್ಬು ಈ ಹಂತದಲ್ಲಿ ಒಂದು ರೀತಿಯಾಗಿ ಲೆಕ್ಕಾಚಾರವನ್ನು ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ ಆಟವನ್ನು ಆಡಿದ್ರೆ 6 ಓವರ್ಗಳ ಒಂದು ಪಂದ್ಯಾಟದಲ್ಲಿ ವಯಸ್ಸಿಯ ವಿರುದ್ಧವಾಗಿ ಹೆಚ್ಚು ಕಮ್ಮಿ 55ರಿಂದ 60 ಓಟವನ್ನು ದಾಖಲಿಸಬಹುದಾಗಿದೆ. ತಬ್ರೇಜ್ ಸ್ವಲ್ಪ ಮಟ್ಟಿಗೆ ಎಸೆತಗಾರಿಕೆ ಕೈ ಕೊಡ್ತಾ ಇದೆ. ಆ ವಿಚಾರವಾಗಿ ಗಮನಿಸಿದ್ರೆ ವೈಎಸ್ಸಿ ಅಭಿಮಾನಿಗಳಿಗೆ ಮತ್ತೆ ನಾಯಕರಿಗೆ ಒಂದು ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ. ಎಸೆತಗಾರಿಕೆ ಮೊದಲ ಹಂತದಲ್ಲಿ ಅಕ್ಬರ್ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮಾಡಿದ್ರು. 2ನೇ ಹಂತದಲ್ಲಿ ತಬ್ರೇಜ್ ಎಸೆತಗಾರಿಕೆ ತಲೆಬೇನೆ ವಿಚಾರವಾಗ್ತಾ ಇದೆ, ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಇವಾಗ ಮತ್ತೆ ಹೊಸ ಬೌಲರ್ ದ್ರಾವಿಡ್, ಸ್ಟ್ರೈಕರ್ ವಿಭಾಗದಲ್ಲಿ ಸುಬ್ಬು, ನೌಸಕರ್ ವಿಭಾಗದಲ್ಲಿ ಹೇಮಂತ. ಸಲೀಂ ಭಾई की कीपर ಇದಾಯಿತು. ತನ್ಮೂಲಕ ಓವರ್ ಪಿಚ್ಚಾಗಿ ಬಿದ್ದಿರ್ತಕ್ಕಂಥ ಚೆಂಡು ಲಾಂಗ್ ಆನ್ ಸೀಮಾರಕ್ಕೆ ಕ್ರಮಿಸ್ತಾ ಇದೆ. 6 ಅಡಿಬರೆ 6 ಓಟುಗಳ ಹೆಚ್ಚುವರಿ ಆಗ್ತಾ ಇದೆ. ಬೆರ್ರೂಸಿನ ಹೊಡೆತವನ್ನು ದಾಖಲಿಸುವಂತ ಮುನ್ಸೂಚನೆಗಳನ್ನು ನೀಡುತ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಆಕ್ರಮಣಕಾರಿ ಹೊಡೆತವನ್ನ ದಾಖಲಿಸಿಕೊಳ್ಳಬಲ್ಲಂತ ಆಟಗಾರರು ಇನ್ನೂ ಕೂಡ PRW ಪರವಾಗಿ ಆಡುತ್ತಾ ಇದ್ದಾರೆ. ಶಿಸ್ತುಬದ್ಧ ಎಸೆತಗಾರಿಕೆ ಮಾಡಬಲ್ಲಂತ ಸಾಮರ್ಥ್ಯದ ಎಸೆತಗಾರರು ಕೂಡ ಒಂದು ರೀತಿಯಾಗಿ ವೈಎಸ್ಸಿಯ ಪರವಾಗಿ ಆಡ್ತಾ ಇದ್ರು ಕೂಡ ಇವತ್ತಿನ ಸ್ವಲ್ಪ ಮಟ್ಟಿಗೆ ಎಸೆತಗಾರರು ಎಸೆತದಲ್ಲಿ ಕೈ ಕೊಡ್ತಾ ಇದೆ. ಓಟಗಳು ಲಭಿಸಿಕೊಳ್ತಾ ಇಲ್ಲ. ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಒಂದು ರೀತಿಯಾಗಿ ಸಮಯ ಬಿರುಸಿನ ಹೊಡೆತ, ಬ್ಯಾಕ್ ಟು ಬ್ಯಾಕ್ 6 ಅಡಿಬರೆ. ಸುಬ್ಬು ಆಕ್ರಮಣಕಾರಿ ಆಟಗಳ ಸೂಚನೆಯನ್ನು ನೀಡುತ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಬಾನಂಗದಲ್ಲಿ ಇರ್ತಕ್ಕಂಥ ಸೂರ್ಯನ ಕಿರಣಗಳು ಮರೆಮಾಚುವಂತ ಒಂದು ಪರಿಸ್ಥಿತಿಗೆ ಬರ್ತಾ ಇದ್ರು ಕೂಡ ಅಂತಿಮ ಹಂತದಲ್ಲಿ ಪಂದ್ಯಾಟದ ವೀಕ್ಷಣೆಗೆ ಆಗಮಿಸಿಕೊಂಡಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಕ್ರಿಕೆಟ್ನ ರಸದೌತಣ. ಬಿರುಸಿನ ಹೊಡೆತ ಮತ್ತೆ ಕ್ಷಣಕಾಲ ಗಾಳಿಯಲ್ಲಿ ಚೆಲ್ತಾ ಇದೆ. ಸುಲಭದ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಕೆಲವೊಂದು ಡಿಸಿಷನ್ಗಳಿದೆ, ಗಮನಿಸಿಕೊಳ್ಳಿ. ಕ್ಯಾಚಸ್ ಇನ್ ದ ಮ್ಯಾಚಸ್ ಅಂತ ಹೇಳ್ಬಿಟ್ಟು ಸ್ಕೋರ್ 33. ತಂಡದ ಒಟ್ಟು ಮೊತ್ತ 34ಕ್ಕೆ ತಲುಪ್ತಾ ಇದೆ. ಆರಂಭಿಕ ಆಟಗಾರಾಗಿ ಹೇಮಂತ್ ಅಂಕಳ ಆಗಮಿಸಿಕೊಂಡು ಬಹಳಷ್ಟು ಉತ್ತಮ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಬಳಿಕ ಸುಬ್ಬು ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಓಟ್ಗಳು ಲಭಿಸ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯದ 3 ಓವರ್ಗಳ ಬಳಿಕ 18 ಚೆಂಡುಗಳ ಬಳಿಕ ಒಟ್ಟು ಮೊತ್ತ PRW ತಂಡದ ಒಟ್ಟು ಮೊತ್ತ 34. ಇನ್ನು 18 ಚೆಂಡುಗಳ ಆಟ ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಸಾಕಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕ್ರೀಡಾಕೂಟ. ಹಿರಿಯ ಆಟಗಾರರು, ಯುವ ಆಟಗಾರರು ಎಲ್ಲರೂ ಕೂಡ ಕೂಡಿಕೊಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಸ್ಪೋರ್ಟ್ಸ್ ಕ್ಲಬ್, ಯಂಗ್ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಅನ್ನುವಂಥ ಒಂದು ಸಂಸ್ಥೆ ಕೋಲಾರ ವಿಭಾಗದಲ್ಲಿ ವೈಎಸ್ಸಿ ಕಪ್ ಅನ್ನುವಂಥ ಒಂದು ಸೀಸನ್ 2 ಹಂತದಲ್ಲಿ ನಡೆಸ್ತಾ ಇದೆ. ಈ ಒಂದು ಟೂರ್ನಮೆಂಟ್ಗೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ದಾನಿಗಳನ್ನು ಕೂಡ ಅಭಿನಂದಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಇವತ್ತಿನ ದಿನ ಅಂತಿಮ ಹಂತದಲ್ಲಿ ಪಂದ್ಯಾಟದ ವೀಕ್ಷಣೆಗೆ ಆಗಮಿಸಿಕೊಂಡಿರ್ತಕ್ಕಂಥ ಯುವ ಕ್ರೀಡಾಪಟುಗಳು, ಹಿರಿಯ ಕ್ರೀಡಾ ಅಭಿಮಾನಿಗಳಿಗೂ ಎಲ್ಲರಿಗೂ ಕೂಡ ಅಭಿನಂದಿಸಿಕೊಳ್ತಾ ಇದ್ದೇವೆ. ಹೊಸ ಬೌಲರ್ ಪರಿಚಯವಾಗ್ತಾ ಇದೆ. ಯೂಸುಫ್ ತಂಡದ ನಾಯಕರು. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಫುಲ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಗೋಟ ರಕ್ಷಕರ ವೈಫಲ್ಯತೆ ಆಗ್ತಾ ಇದೆ. ಈಗಾಗಲೇ ಓಟುಗಳು ಬಹಳಷ್ಟು ಹೆಚ್ಚಾಗಿ ಕಾಣ್ತಾ ಇದೆ. PRW ಪರವಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಅತಿಕ್ರಮ ಓಟುಗಳು ಒಂದು ರೀತಿಯಾಗಿರ್ತಕ್ಕಂಥ ಧನಾತ್ಮಕ ಅಂಶ ಎದುರಾಳಿಗೆ ತಂಡಗೆ ಕಾಣ್ತಾ ಇದೆ. ಪ್ಲಸ್ ಪಾಯಿಂಟ್ ಆಗಿ ಕಾಣ್ತಾ ಇದೆ. ಓಟುಗಳ ಹೆಚ್ಚುವರಿ ಆಗ್ತಾ ಇದೆ. ಈ ಮುಖಾಂತರವಾಗಿ ಒಟ್ಟು ಮೊತ್ತ 35. ಯೂಸುಫ್ ಎಸೆಗಾರಿಕೆ ಭಾಗದಲ್ಲಿ ಸುಬ್ಬು ಬೆರ್ರೂಸಿನ ಹೊಡೆತಗಳ ಆಟಗಾರ, ಆರಂಭಿಕ ಮಾಧ್ಯಮ ಸ್ತರದಲ್ಲಿ ಆಗಮಿಸಿಕೊಂಡಿರ್ತಕ್ಕಂಥ ಆಟಗಾರರು.
ಸುಂದರತೆಯ ಚೆಂಡು ತನ್ಮೂಲಕ ಓಟಗಳು ಲಭಿಸಿಕೊಳ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯಾಗ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತವನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಿಡ್ ವಿಕೆಟ್ ಭಾಗದಲ್ಲಿ ಸಿಕ್ಸರ್ ಕಾಣುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸುಬ್ಬು. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಪ್ರಗತಿಯ 4ನೇ ಓವರ್ನಲ್ಲಿ 35ರಲ್ಲಿ ಕಾಣ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಶಿಸ್ತುಬದ್ಧ ದಾಳಿಯನ್ನು ಯೂಸುಫ್ ಮತ್ತು ಸಹ ಸಂಗಡಿಗರು ಸಂಘಟಿಸಿಕೊಳ್ಬೇಕಾಗಿದೆ. ಹೊದ್ದಾರಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ, ತನ್ನ ಮೂಲಕ ಔಟ್ಸೈಡ್ ದಿ ಲೆಗ್ ಸ್ಟಿಕ್ ವೈಡ್ ಬಾಲ್ ಸೂಚನೆಗಳು ರವಾನಿಸಿಕೊಳ್ತಾ ಇದ್ದಾರೆ. ಅತಿಕ್ರಮ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಈ ಮುಖಾಂತರವಾಗಿ ಒಟ್ಟು ಮೊತ್ತ 36ಕ್ಕೆ ತಲುಪ್ತಾ ಇದೆ. ಹಗಲಿನ ವ್ಯವಸ್ಥಿತವಾಗಿರ್ತಕ್ಕಂಥ ದಾಖಲೆಯ ಪಂದ್ಯಾಕೂಟ. ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ನ ಮೂಲಕ ಈ ಬಾರಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸುಬ್ಬು ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಪ್ರಮುಖ ನಂಬುಗೆಯ ಭರವಸೆಯ ಬಿರುಸಿನ ಆಟಗಾರನ ಇನ್ನಿಂಗ್ಸ್ ಅಂತ್ಯವನ್ನು ಕಾಣ್ತಾ ಇದೆ. PRW ಒಂದು ರೀತಿಯಾಗಿ ಯಾವುದೇ ಮೊತ್ತವನ್ನು ಕೂಡ ಚೇಸ್ ಮಾಡಬಲ್ಲಂತ ಸಾಮರ್ಥ್ಯದ ಆಟಗಾರನ ಹೊಂದಿರತಕ್ಕಂಥ ಒಂದು ತಂಡ. ಹೊಸ ಆಟಗಾರ ಅಪ್ಪು ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು 4ನೇ ಓವರ್ನಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಕೇವಲ 2 ಓಟವನ್ನು ನೀಡಿ ಒಂದು ಪ್ರಮುಖ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಯೂಸುಫ್ ಬಾಯ್. ಸಾಕಷ್ಟು ಹಿರಿಯ ಆಟಗಾರನ ಒಳಗೊಂಡಿರ್ತಕ್ಕಂಥ ಒಂದು ತಂಡ YSC ಕ್ರಿಕೆಟರ್ಸ್. ಸುಂದರತೆಯ ಚೆಂಡು ತನ್ನ ಮೂಲಕ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಂಡ್ರು. ಕೇವಲ ಒಂದು ಓಟಗಳಿಗೆ ಅವಕಾಶವನ್ನು ನೀಡಿದ್ರು. ಅಲ್ಲಿ ಕ್ಷೇತ್ರ ರಕ್ಷಣೆ ಕೈಕೊಟ್ಟರೆ ಬ್ಯಾಕಪ್ ವಿಚಾರದಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆ ಬಂತು. 1 ಓಟವನ್ನು ನೀಡಿದ್ರು, ಬೌಂಡ್ರಿಯನ್ನು ಅಟ್ಟಾಯಿಸಿದ್ರು, 3 ಓಟವನ್ನು ಅಟ್ಟಾಯಿಸಿದ್ರು. ಆ ನಿಟ್ಟಿನಲ್ಲಿ 1 ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ಒಟ್ಟು ಮೊತ್ತ 37ಕ್ಕೆ ತಲುಪ್ತಾ ಇದೆ. ಸುಂದರತೆ ಹಸ್ತವನ್ನು ಮಾಡಿಕೊಟ್ರು. ತನ್ನ ಮೂಲಕ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ದಾವೆ. 4 ಓವರ್ಗಳ ಮುಕ್ತಾಯಕ್ಕೆ ಒಟ್ಟು ಮೊತ್ತ 37ರ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ 19-18ರ ಆಸುಪಾಸನ್ನು ಕಂಡಿರ್ತಕ್ಕಂಥ ಒಂದು ತಂಡ ಆ ಬಳಿಕ ಸ್ವಲ್ಪ ಮಟ್ಟಿಗೆ ಎಸ್ಗಾರರು ಮೇಲುಗೇನೆ ಸಾಧಿಸ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಗಳನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ರೀತಿಯಾಗಿರ್ತಕ್ಕಂಥ ಹೋರಾಟಗಾರಿ ಎಸೆತಗಾರಿಕೆ ಕ್ಷೇತ್ರ ರಕ್ಷಣೆ ಎಲ್ಲವೂ ಕೂಡ ಸಂಘಟಿತವಾಗಿ ವಯಸ್ಸಿನ ಪರವಾಗಿ ಕಾಡ್ತಾ ಇದೆ. ಅಂತಿಮ ಸ್ಲಾಗ್ ಡೆತ್ ಓವರ್ಗಳಲ್ಲಿ 5 ಮತ್ತು 6 ಓವರ್ಗಳಲ್ಲಿ ಅದ್ಯಾವ ರೀತಿಯ ಹೊಡೆತವನ್ನು ಹೇಮಂತ್ ಮತ್ತು ಅಪ್ಪು ದಾಖಲಿಸ್ತಾರೆ ಮತ್ತು ವಿಚಾರವನ್ನು ಕಾದು ನೋಡಬೇಕಾಗಿದೆ. ಅಷ್ಟೇ ವ್ಯವಸ್ಥಿತ ಕ್ರೀಡಾಕೂಟ ಅಂತಿಮ ಹಂತದವರೆಗೆ ಬರ್ತಾ ಇದೆ. ಆದಿತ್ಯ ವಾರದವರೆಗೆ ಒಂದು ಪಂದ್ಯಾಕೂಟ ಬಹಳಷ್ಟು ಉತ್ತಮ ರೀತಿಯಾಗಿ ಶಾಂತ ರೀತಿಯಾಗಿ ಸಾಗಿ ಹೋಗ್ಲಿಕ್ಕಿದೆ. ಪಂದ್ಯಾಕೂಟದ ನೇರ ಪ್ರಸಾರ ಯೂಟ್ಯೂಬ್ ನಲ್ಲಿ ಸಾಗ್ತಾ ಇದೆ. ಯಾರ್ಕರ್ ಮಾಡುವಂತ ಪ್ರಯತ್ನ ಮಾಡಿದ್ರು ಹೇಮಂತ್, ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಆರಂಭಿಕ ಆಟಗಾರಾಗಿ ಆಗಮಿಸಿಕೊಂಡು ಜವಾಬ್ದಾರಿಯುತ ಆಟವನ್ನು ಆಡುತ್ತಾ ಇದ್ದಾರೆ. ಓಟವನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ. 38ಕ್ಕೆ ತಲುಪ್ತಾ ಇದೆ. ಈ ಬಾರಿ ಅಪ್ಪು ಸ್ಟ್ರೈಕರ್ ಭಾಗದಲ್ಲಿ ವೈಡ್ ಬಾಲ್ ಸೂಚನೆಯನ್ನು ನೀಡಿದ್ರು. ಔಟ್ಸೈಡ್ ದಿ ಆಫ್ ಸ್ಟಿಕ್ ಹೊರತಿರುವನ್ನ ಕಂಡುಕೊಳ್ತಾ ಇದೆ. ಅತಿಕ್ರಮ ಓಟಗಳ ಸೇರ್ಪಡೆ, ಹೆಚ್ಚುವರಿ ಓಟ, ಉಚಿತ ಓಟಗಳ ಸೇರ್ಪಡೆ, ಒಟ್ಟು ಮೊತ್ತ 38ಕ್ಕೆ ತಲುಪ್ತಾ ಇದೆ. 38 ಬರಬರ್ ಸಾರಿ ತಂಡದ ಒಟ್ಟು ಮೊತ್ತ 39. ಅಪ್ಪು ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮಿಡ್ ಆಫ್ ವಿಭಾಗದಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆ ನೆಟ್ನಲ್ಲಿ ಕಳೆದ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯಿಂದ ಪ್ರದರ್ಶನ ನೀಡಿರ್ತಕ್ಕಂಥ ಆಟಗಾರರು ಅಪ್ಪು ಈ ಬಾರಿ ಯಾವುದೇ ರೀತಿಯ ಹೊಡೆತವನ್ನು ದಾಖಲಿಸಿಕೊಳ್ಳದೆ ವಿಕೆಟ್ಸ್ ಅನ್ನು ಒಪ್ಪಿಸಿಕೊಳ್ತಾ ಇದ್ದಾರೆ. ಪ್ರಗತಿಯ 5ನೇ ಓವರ್ನಲ್ಲಿ ಒಟ್ಟು ಮೊತ್ತ 39ರಲ್ಲಿ ಕಾಣ್ತಾ ಇದೆ. ಹೊಸ ಆಟಗಾರ ಪವನ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಆರಂಭಿಕ ಹಂತದಿಂದಲೂ ಕೂಡ 5, 6, 7ನೇ ಕ್ರಮಾಂಕದವರೆಗೂ ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ಹೊಡೆತವನ್ನು ದಾಖಲಿಸಿಕೊಳ್ಳಬಲ್ಲಂತ ಆಟಗಾರರು PRW ಪರವಾಗಿ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಬಿರುಸಿನ ಹೊಡೆತ ಮೂಲಕ
ನೆಟ್ಟ ನೇರ ಹೊಡೆತವನ್ನು ದಾಖಲಿಸಿದ್ರು. ಬಹಳ ಉತ್ತಮವಾದ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಆರಂಭಿಕ ಆಟಗಾರನ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. 39ಕ್ಕೆ ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇದೆ PRW ತಂಡ. ಹೊಸ ಆಟಗಾರ ಅಬ್ರಾರ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಕಾಶೀರ್ ಅವರು ದಯವಿಟ್ಟು ವೇದಿಕೆ ಬಳಿ ಬರಬೇಕು ಅನ್ನೋದು ಕೇಳಿಕೊಳ್ತಾ ಇದ್ದೇವೆ. ನಮ್ಮ ರಾಜ್ಯದ ಜೈಭೀಮ್ನ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀಯುತ ನಿರಂಜನ್ ಅವರು ಕಾಯ್ತಾ ಇದ್ದಾರೆ. ಬೇರಸಿನ ಹೊಡೆತ ಡೇವ್ ಸ್ಕಾರ್ಲಿ ವಿಭಾಗದಲ್ಲಿ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. 6 ಸಾರಿ ಬಾರಿ 6 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಅಂತಿಮ ಹಂತದಲ್ಲಿ ಓಟಗಳ ಹೆಚ್ಚುವರಿಯ ಮುಖಾಂತರವಾಗಿ ಒಟ್ಟು ಮೊತ್ತ 45ಕ್ಕೆ ತಲುಪ್ತಾ ಇದೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಬಹಳ ಉತ್ತಮವಾದ ಫುಲ್ ಶಾಟ್ ಅನ್ನು ದಾಖಲಿಸಿದ್ರು. 6 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಈ ಮುಖಾಂತರವಾಗಿ ಅರ್ಧ ಶತಕದ ಹೊಸ್ತಿನಲ್ಲಿ ಕಾಣ್ತಾ ಇದೆ PRW. ಸುಂದರತೆಯ ಸೆತ ಮೂಲಕ ಡೀಪ್ ಎಕ್ಸ್ಟ್ರಾ ಕವರ್ ಮಾರಕಂಚಲ್ಲಿ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ 49ಕ್ಕೆ ತಲುಪ್ತಾ ಇದೆ. ಒಂದು ರೀತಿಯಾಗಿ ಇವತ್ತಿನ ದಿನ ಈ ಟೂರ್ನಿಮೆಂಟ್ ನಲ್ಲಿ ಅತ್ಯಧಿಕ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ತಂಡ ಫ್ರೆಂಡ್ಸ್ 11. ಆ ಬಳಿಕದ ತಂಡ PRW. ಬಹಳ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಲಾಂಗ್ ಆನ್ ಭಾಗದಲ್ಲಿ ಸಾಗ್ತಾ ಇದೆ. 1 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. 50 ಓಟವನ್ನು ದಾಖಲಿಸ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 30 ಚೆಂಡುಗಳ ಮುಕ್ತಾಯಕ್ಕೆ ಪ್ರಮುಖ ವಿಕೆಟ್ಸ್ಗಳ ನಷ್ಟಕ್ಕೆ ಒಟ್ಟು ಮೊತ್ತ 50 ಓಟವನ್ನು ದಾಖಲಿಸ್ತಾ ಇದೆ PRW. ಅಂತಿಮ 6 ಚೆಂಡುಗಳ ಆಟ ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಸಾಕಷ್ಟು ಒತ್ತಡದ ನಡುವೆ ಕೂಡ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇವತ್ತಿನ ದಿನ ಬೆಳಗ್ಗೆ 8 ಗಂಟೆಗೆ ಆರಂಭವನ್ನು ಕಾಣಬೇಕಾಗಿರ್ತಕ್ಕಂಥ ಕಾರಣ ಬಹುಶಃ ವರುಣನ ಅಡೆತಡೆಯಿಂದಾಗಿ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ವಿಳಂಬವಾಗಿ ಪಂದ್ಯಾಟವನ್ನು ಆರಂಭಿಸಿದ್ವಿ. ಬಹುಶಃ ನಾಳೆ ದಿನ ಸ್ವಲ್ಪ ಮಟ್ಟಿಗೆ ಈ ಒಂದು ಟೂರ್ನಮೆಂಟ್ಗೆ ವಿಶ್ರಾಂತಿಯನ್ನು ನೀಡುತ್ತೇವೆ. ಆ ಬಳಿಕ ಶನಿವಾರ ಮತ್ತು ಭಾನುವಾರ ಈ ರೀತಿಯಾಗಿ 2 ದಿನಗಳ ಕಾಲ ಬಹಳ ಉತ್ತಮ ರೀತಿಯ ಒಂದು ಕ್ರಿಕೆಟ್ ಪಂದ್ಯಾಕೂಟ ಮತ್ತೆ ಇದೇ ಅಂಕಣದಲ್ಲಿ ನೇರ ಪ್ರಸಾರದೊಂದಿಗೆ ಸಾಗಿ ಹೋಗ್ಲಿಕ್ಕಿದೆ. ಪೂರ್ಣಾಂತರ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಮಿಡ್ ವಿಕೆಟ್ ಸೀಮಾರೇಖೆಯಲ್ಲಿ ಕ್ಷೇತ್ರ ರಕ್ಷಣೆ ಕೈಕೊಡ್ತಾ ಇದೆ. ಬೌಂಡ್ರಿ ಈ ರೀತಿಯಾಗಿರ್ತಕ್ಕಂಥ ಕಳಪೆ ಮಟ್ಟದ ಕ್ಷೇತ್ರ ರಕ್ಷಣೆ ಒಂದು ರೀತಿಯಾಗಿ ವಯಸ್ಸಿ ಆಟಗಾರ ತಲೆಬೇನೆಯ ವಿಚಾರವಾಗ್ತಾ ಇದೆ. ಪ್ರಮುಖವಾಗಿ ಬೆಳಗ್ಗಿನಿಂದಲೂ ಕೂಡ ಸುಡು ಬಿಸಿನಲ್ಲಿ ಕುಳಿತುಕೊಂಡು ಪಂದ್ಯಾಟದ ನೇರ ಪ್ರಸಾರದ ಒಂದು ಆಟಗಾರ ಆಹಾಭಾವವನ್ನು ಸೆರೆ ಹಿಡಿತಾ ಇರ್ತಕ್ಕಂಥ ನಮ್ಮ ಪ್ರಮುಖ ಕ್ಯಾಮೆರಾಮ್ಯಾನ್ಗಳು ಅಲಿ ಫ್ರಮ್ ಮುಂಬೈ, ನಿತಿನ್ ಫ್ರಮ್ ಉಡುಪಿ ವೈಸ್ ಸ್ಪೋರ್ಟ್ಸ್ ಪರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಸ್ಕೋರ್ ಅಪ್ಡೇಟ್ ಆಗಿ ತಬ್ರೇಸ್ ಇದ್ದಾರೆ ನಮ್ಮೊಂದಿಗೆ ಸದಾ ಹಸನ್ಮುಖಿಯಾಗಿ ಎಲ್ಲರೊಂದಿಗೆ ಕೂಡ ಬೆಳೆಯುವಂತಹ ತಬ್ರೇಸ್ ರವರು ನಮ್ಮೊಂದಿಗಿದ್ದಾರೆ. ಹಾಗೆಯೇ ಶ್ರೀಯುತ ಆಸಿಫ್ ಅವರು ಇದ್ದಾರೆ. ಎಲ್ಲರೂ ಕೂಡ ಅಭಿನಂದಿಸಿಕೊಳ್ತಾ ಇದ್ದೇವೆ. ನಿರ್ಣಾಯಕರಿದ್ದಾರೆ, ಆರ್ಗನೈಸರ್ಸ್, ಹಾಗೆಯೇ ಹೃದಯ ಶ್ರೀಮಂತಿಕೆ ಬಹಳಷ್ಟು ಕೋಲಾರದ ಕ್ರೀಡಾ ಪ್ರೇಮಿಗಳು ಎಲ್ಲರೂ ಕೂಡ ಒಂದು ರೀತಿಯಾಗಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಮರ್ಪಿಸಿಕೊಳ್ತಾ ಇದ್ದಾವೆ. ವೈಡ್ ಬಾಲ್ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಅತಿಕ್ರಮ ಓಟಗಳ ಸೇರ್ಪಡೆ ಆಗ್ತಾ ಇದೆ. 2+1 ಒಟ್ಟು ಮೊತ್ತ 3. ಅಂತಿಮ ಹಂತದಲ್ಲಿ ರನ್ಔಟ್ ತೀರ್ಪು ಹೊರಹೊಮ್ತಾ ಇದೆ. 2 ಓಡಿದ್ದಲ್ಲ ಭಯ್ಯ, 1 ವೈಡ್ ಇಲ್ಲ, 1 ವೈಡಾ, ಅಲ್ಲೊಂದು ಹೊಡೆದ್ರ, ಆಮೇಲೆ ಅಲ್ಲಿಗೊಂದು ಹೊಡೆದ್ರ, 3. ಶೇಖರ್ ಭಾಯ್, yes, total 3 runs. Yes, okay. टोटल कितना भैया? टोटल 50 पर 8. 58. ಅಂತಿಮ ಸ್ಲಾಗ್ ಡಟ್ ಓವರ್ಗಳ ನಾಯಕ ಯೂಸುಫ್ ಮಾರಕ ಬೌಲಿಂಗ್ ದಾಳಿಯನ್ನು ಮಾಡಬೇಕಾಗಿದೆ. ಬೇರಸಿನ ಹೊಡೆತವನ್ನ ಮಿಡ್ ವಿಕೆಟ್ ಭಾಗದಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ.
ಒಂದು ಓಟಗಳಿಗೆ ಅವಕಾಶವನ್ನು ನೀಡಿದ್ರು. ಅಂತಿಮ 2 ಚೆಂಡುಗಳು ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಕೊನೆ 6ನೇ ಓವರ್ನ ಪ್ರಗತಿಯಲ್ಲಿ ಅಬ್ರಾರ್ ಫ್ರಂಟ್ ಶಾಟ್ ಅನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಸಪೋರ್ಟ್ ಮಾಡಿಕೊಂಡು ಹೊಡೆಯುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಓಟಗಳು ಲಭಿಸಿಕೊಳ್ತಾ ಇಲ್ಲ. ಒಂದು ಓಟಗಳು ಲಭಿಸಿಕೊಳ್ತಾ ಇದೆ. ಈ ಮುಖಾಂತರವಾಗಿ ಒಟ್ಟು ಮೊತ್ತ 60ಕ್ಕೆ ತಲುಪ್ತಾ ಇದೆ. ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತಲ್ ಮೂಲಕ ಲಾಂಗ್ ಆನ್ ಸಿ ಮಾರಕ್ಕೆ ಕ್ರಮಿಸ್ತಾ ಇದೆ. 6 ಬರೆ 6 ಓಟುಗಳ ಹೆಚ್ಚುವರಿ ಆಗ್ತಾ ಇದೆ. 66ಕ್ಕೆ ತಲುಪ್ತಾ ಇದೆ. PRW ಮೊದಲ ಸೆಕ್ಷನ್ ಮುಕ್ತಾಯಕ್ಕೆ. ಇವಾಗ 7ನೇ ಹಂತದಲ್ಲಿ ವಯಸ್ಸಿನ ಆಟಗಾರರು 36ರ ಮುಂದೆ 67 ಓಟವನ್ನು ದಾಖಲಿಸಬೇಕಾಗಿದೆ. 36ಕ್ಕೆ 67. ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಳ್ಳಬಲ್ಲಂತ ಆಟಗಾರರು ಕೂಡ ವಯಸ್ಸಿಯ ಪರವಾಗಿ ಆಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಬೃಹತ್ ಮೊತ್ತವನ್ನು ವಯಸ್ಸಿ ಆಟಗಾರರು ಯಾವ ರೀತಿಯಾಗಿ ಚೇಸ್ ಮಾಡ್ತಾರೆ ಎಂಬುದು ವಿಚಾರವನ್ನು ಕಾದು ನೋಡಬೇಕಾಗಿದೆ ಅಷ್ಟೇ. ಮೊದಲ ಆರಂಭಿಕ ಆಟಗಾರರಾಗಿ ಸಾಜಿದ್ ಮತ್ತು ಹಿದಾಯತ್ ವಯಸ್ಸಿಯ ಪರವಾಗಿ ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಓವರ್ ಎಸೆಗಾರಿಕೆ ಭಾಗದಲ್ಲಿ ರಾಮ್ ರವರ ಪರಿಚಯವಾಗ್ತಾ ಇದೆ. 36 ಎಸೆತಗಳ ಮುಂದೆ 67 ಓಟವನ್ನು ದಾಖಲಿಸಿಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಸಾಜಿದ್ ಸ್ಟ್ರೈಕರ್ ವಿಭಾಗದಲ್ಲಿ ದಯವಿಟ್ಟು ವೆಹಿಕಲ್ಸ್ ಒಳಗೆ ತರಬೇಡಿ ಸರ್. ದಯವಿಟ್ಟು ವೆಹಿಕಲ್ಸ್ ಒಳಗೆ ತರಬೇಡಿ. ದಯವಿಟ್ಟು ಹೊರಗೆ ಹಾಕಿ. ಪರ್ಮಿಷನ್ ಇಲ್ಲ, ಅದಕ್ಕೆ ಕೆಲವು ಇಲ್ಲ. ದಯವಿಟ್ಟು ಸಹಕರಿಸಿ. ನಿಮ್ಮೆಲ್ಲರೂ ಒಂದು ಪ್ರೋತ್ಸಾಹ ಬರಬೇಕಾಗಿದೆ. ನೊಬಾಲ್ ಸೂಚನೆ ನೀಡಿದ್ರು. ಅತಿಕ್ರಮ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಡೆಬಕ್ಸ ಕೋರ್ಸ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಅವಳಿ ಓಟುಗಳ ಪೂರೈಕೆ ಆಗ್ತಾ ಇದೆ. 2+1 3 ಓಟುಗಳ ಹೆಚ್ಚುವರಿ. ತನ್ಮೂಲಕ ಒಟ್ಟು ಮೊತ್ತ 3ಕ್ಕೆ ತಲುಪ್ತಾ ಇದೆ. ಫ್ರೀಟ್ ಅವಕಾಶವನ್ನು ನೀಡುತ್ತಾ ಇದ್ದಾರೆ.
ಮತ್ತೆ ರಾಮ್ ಫ್ರೀ ಹಿಟ್ ಎಸೆತ ತನ್ನ ಮೂಲಕ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನ ಮಾಡಿದ್ರು. ಬಹುಶಃ ಸಾಜಿದ್ರು ಅವರಿಗೆ ಫ್ರೀ ಹಿಟ್ ಅವಕಾಶವನ್ನು ನೀಡಿದ್ರು. ಕೇವಲ ಒಂದು ಓಟವನ್ನು ಸಾಜಿದ್ರು ಅವರು ದಾಖಲಿಸ್ತಾ ಇದ್ದಾರೆ. 67 ಓಟದ ಒಂದು ಬೃಹತ್ ಮೊತ್ತವನ್ನು, ಗರಿಷ್ಠ ಮೊತ್ತವನ್ನು ಚೇಸ್ ಮಾಡ್ತಾ ಇರತಕ್ಕಂಥ YSC ತಂಡ ಅದ್ಯಾವ ರೀತಿಯಾಗಿ ಮೊತ್ತವನ್ನು ಚೇಸ್ ಮಾಡ್ತಾರೆ ಮತ್ತು ವಿಚಾರವನ್ನು ಕಾದು ನೋಡ್ಬೇಕಷ್ಟೇ. ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ನ ಮೂಲಕ ಶಾರ್ಟ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅನುಭವಿ ಆಟಗಾರನ ವಿಕೆಟ್ಸ್ ನೆಲಕ್ಕುರುಳುತ್ತಾ ಇದೆ. ಹಿದಾಯತ್ ಅನ್ನುವಂಥ ರೂಪದಲ್ಲಿ ಪ್ರಮುಖ ಪಾರ್ಟ್ನರ್ಶಿಪ್ ಆಟಕ್ಕೆ ಬ್ರೇಕ್ ಥ್ರೂ ಅನ್ನು ನೀಡುತ್ತಾ ಇದ್ದಾರೆ. PRW ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮಾಡಿದ್ರು ಆರಂಭಿಕ ಹಂತದಲ್ಲಿ ರಾಮ್ರವರು. ಇವಾಗ ಹೊಸ ಆಟಗಾರರು ನದೀಮ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ನದೀಮ್ ಮತ್ತು ಸಾಜಿದ್ರವರ ಒಂದು ಪಾರ್ಟ್ನರ್ಶಿಪ್ ಆಟ ಬರಬೇಕಾಗಿದೆ. 36ರ ಮುಂದೆ 67 ಓಟವನ್ನ ದಾಖಲಿಸಿಕೊಳ್ಳಬೇಕಾಗಿರತಕ್ಕಂಥ ಒಂದು ತಂಡ. ಮೊದಲ ಹಂತದಲ್ಲಿ ತಮ್ಮ ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ YSC ತಂಡ. ಮತ್ತೆ ರಾಮ್ ಎಸೆತಕ್ಕಂಥ ಚೆಂಡು ತನ್ನ ಮೂಲಕ ಫುಲ್ ಶಾಟ್ ಮಾಡುವಂತಹ ಪ್ರಯತ್ನವನ್ನ ಸಾಜಿದ್ ಮಾಡಿದ್ರು. ಓಟಗಳು ಲಭಿಸಿಕೊಳ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ರಾಮ್ ಟು ಸಾಜಿದ್. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಸಾಜಿದ್ ಮತ್ತೆ ವೈಫಲ್ಯತೆಯನ್ನು ದಾಖಲಿಸ್ತಾ ಇದ್ದಾರೆ. ಒಂದು ರೀತಿಯಾಗಿ ಸಿಕ್ಸರ್ ಬಾರಿಸುವಂತ ಪ್ರಯತ್ನವನ್ನು ಮಾಡಬಹುದಾಗಿತ್ತು. ಒಂದು ಕನೆಕ್ಟಿಂಗ್ ಶಾಟ್ ಬಂದಿದ್ರೆ ಬಹುಶಃ ಡೀಪ್ ಮಿಡ್ ವಿಕೆಟ್ ಸೀಮಾರಕ್ಕೆ ಹೊರಬಾಕಿ ಚೆಂಡು ಚಲಿಸುತ್ತಿತ್ತು. ಆವಾಗ ಅಂಕಿಅಂಶ ಪಟ್ಟಿಯಲ್ಲಿ ಓಟಗಳ ಹೆಚ್ಚುವರಿ 4ರಿಂದ ನೇರ 10ಕ್ಕೆ ತಲುಪ್ತಾ ಇತ್ತು. ಇವಾಗ ಸಿಕ್ಸರ್ ಉಳಿತಾಯ, ಓಟಗಳ ಕಡಿವಾಣ ಕೇವಲ 4. ಸುಂದರತೆ ಎಸೆಗಾರಿಕೆಯನ್ನು ಮಾಡಿದ್ರು. ಡಾಟ್ ಬಾಲ್ ಸೇರ್ಪಡೆಯಾಗ್ತಾ ಇದೆ. ಓವರ್ ಮುಕ್ತಾಯ. ಮೊದಲ ಪವರ್ ಪ್ಲೇ ಓವರ್ನ ಮುಕ್ತಾಯ ಕೇವಲ 4 ಓಟವನ್ನು ದಾಖಲಿಸ್ತಾ ಇದ್ದಾವೆ. ಮೊದಲಾಗಿ ತಿಳಿಸ್ತಾ ಇದ್ದಾವೆ. ಕ್ರಿಕೆಟ್ ಅದೃಷ್ಟದ ಆಟ ಗಮನಿಸಿಕೊಳ್ಳಿ. ಗರಿಷ್ಠ ಮೊತ್ತವನ್ನ ಚೇಸ್ ಮಾಡಿರ್ತಕ್ಕಂಥ ಬಹಳಷ್ಟು ನಿದರ್ಶನಗಳಿವೆ. ಯಾವುದೇ ತಂಡ ಕೂಡ ಅಂತಿಮ ಹಂತದಲ್ಲಿ ಚೇಸ್ ಮಾಡಿ ಆ ತಂಡಕ್ಕೆ ಜಯವನ್ನು ಒದಗಿಸಿರ್ತಕ್ಕಂಥ ಬಹಳಷ್ಟು ನಿದರ್ಶನಗಳಿವೆ. ಗಮನಿಸಿಕೊಳ್ಳಿ. ಶ್ರೀಧರ್ ಹೊಸ ಬೌಲರ್. ಶ್ರೀಧರ್ ಎಸೆದ ಚೆಂಡು ತನ್ನ ಮೂಲಕ ಓಟಗಳು ಲಭಿಸಿಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮೊದಲ ಹಂತದಲ್ಲಿ ರಾಮ್ ರವರ ಎಸೆಗಾರಿಕೆಯನ್ನು ಮಾಡಿದ್ರು. ಇವಾಗ ಎಸೆತಗಾರಿಕೆ ವಿಭಾಗದಲ್ಲಿ ಶ್ರೀರವರ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. 7ನೇ ಬಾರಿ ಶ್ರೀ ಫುಲ್ ಶಾಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ YSCಯ ದಾಂಡಿಗತನ ಕುಸಿತವನ್ನು ಕಾಣ್ತಾ ಇದೆ. ಮತ್ತು ಶ್ರೀ 3ನೇ ಬಾರಿ ಪುನಃ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಡೀಪ್ ಬ್ಯಾಕ್ವರ್ಡ್ ಶಾರ್ಟ್ ಲಾಗ್ ಸೀಮಾರಕ್ಕೆ ಅಂಚಿನಲ್ಲಿ ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಕೈ ಕೊಡ್ತಾ ಇದೆ. ಅವಳಿ ಹೊಚ್ಚುಗಳ ಪೂರೈಕೆ ಆಗ್ತಾ ಇದೆ. ಕ್ಯಾಚ್ ಅನ್ನು ಪಡೆಯುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಅಂತಿಮ ಹಂತದಲ್ಲಿ ಕ್ಯಾಚ್ ಹಿಡಿಯುವಿಕೆ ಮುಖಾಂತರವಾಗಿ YSC ಆಟಗಾರರು 2 ಓಟವನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಮುಖಾಂತರವಾಗಿ ಒಟ್ಟು ಮೊತ್ತ 6ಕ್ಕೆ ತಲುಪ್ತಾ ಇದೆ. ಸಾಜಿದ್ ಮತ್ತು ನದೀಮ್ ರವರು ಈ ಹಂತದಲ್ಲಿ ಒಂದು ರೀತಿಯ ಪಾರ್ಟ್ನರ್ಶಿಪ್ ಆಟವನ್ನು ಮಾಡಬೇಕಾಗಿದೆ ತಂಡದ ಜಯಕ್ಕಾಗಿ. 61 ಓಟಗಳು ಬರಬೇಕಾಗಿದೆ. ಇನ್ನೂ ಕೂಡ ಉಳಿವಿನ ಪ್ರಶ್ನೆ ಕಾಣ್ತಾ ಇದೆ. ನೋ ಬಾಲ್ ಸೂಚನೆ ನೀಡಿದ್ರು. ನೋ ಬಾಲ್ ಅನ್ನುವಂತ ಸೂಚನೆ ನೀಡ್ತಾ ಇದ್ದಾರೆ. ಫ್ರೀ ಹಿಟ್ ಇವಾಗ ನದೀಮ್ ರವರಿಗೆ ಲಭಿಸ್ತಾ ಇದೆ. ಫ್ರೀ ಹಿಟ್ ಅವಕಾಶ ಮೊದಲ ಓವರ್ನಲ್ಲಿ ರಾಮ್ ರವರು ಫ್ರೀ ಹಿಟ್ ಅವಕಾಶವನ್ನ ಎದುರಾಳಿಗಳಿಗೆ ನೀಡಿದ್ರು. ಆವಾಗ ಕೇವಲ 1 ಓಟವನ್ನು ದಾಖಲಿಸಿದ್ರು. ಬೇರಸಿನ ಹೊಡೆತವನ್ನು ಕಾಣುವಂತಹ ಪ್ರಯತ್ನವನ್ನು ನದೀಮ್ ಮಾಡಿಕೊಟ್ರು ಕೂಡ ಓಟಗಳು ಲಭಿಸಿಕೊಳ್ತಾ ಇದೆ. ಕೇವಲ ಬೈಸ್ ಮುಖಾಂತರವಾಗಿ 1 ಓಟಗಳು ಬರ್ತಾ ಇದೆ. ಬೈಸ್
ಮುಖಾಂತರವಾಗಿ ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಒಟ್ಟು ಮೊತ್ತ 8ಕ್ಕೆ ತಲುಪ್ತಾ ಇದೆ. ಯಂಗ್ ಸ್ಟಾರ್ಸ್ ಅನ್ನುವಂತ ಒಂದು ಕ್ರೀಡಾ ಸಂಸ್ಥೆ ಬಹಳಷ್ಟು ಉತ್ತಮ ರೀತಿಯಾಗಿ ಆದಿತ್ಯವಾರದವರೆಗೆ YSC ಸೀಸನ್ 2 ಚಾಂಪಿಯನ್ಸ್ ಟ್ರೋಫಿ ಅನ್ನುವಂತ ರೂಪದಲ್ಲಿ ಪಂದ್ಯಾಟವನ್ನು ನಡೆಸ್ತಾ ಇದೆ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ನೀಡಿದ್ರು. ಔಟ್ಸೈಡ್ ದ ಆಫ್ ಸ್ಟಿಕ್ ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಅತಿಕ್ರಮ ಓಟಗಳು 9ಕ್ಕೆ ತಲುಪ್ತಾ ಇದೆ. ಬಿರುಸಿನ ಹೊಡೆತಗಳು ಬರಬೇಕಾಗಿದೆ. ಒಂದು ರೀತಿಯಲ್ಲಿ ಪವರ್ ಪ್ಲೇ ಅನ್ನುವಂತ ಒಂದು ನಿಯಮಾವಳಿ ಜಾರಿಯಲ್ಲಿದೆ. 2ನೇ ಓವರ್ ಶ್ರೀಧರ್ ಟು ಸಾಜಿದ್ ಬಿರುಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮೂಲಕ ಲಾಂಗ ವಿಭಾಗಿಸಾಗ್ತಾ ಇದೆ. ಕೇವಲ ಒಂದು ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ಮುಖಾಂತರವಾಗಿ ಒಟ್ಟು ಮೊತ್ತ 10ಕ್ಕೆ ತಲುಪ್ತಾ ಇದೆ. ಮೊದಲ ದಶಕದ ಪೂರ್ವೈಕೆಯನ್ನು ಕಂಡುಕೊಳ್ತಾ ಇದೆ YSC. ಶ್ರೀ ಎಸೆದ ಚೆಂಡು ತನ್ನ ಮೂಲಕ ಪುಲ್ ಶಾಟ್ ಮಾಡುವಂತ ಪ್ರಯತ್ನವನ್ನು ನದೀಮ್ ಮಾಡಿದ್ರು. ಶಾರ್ಟ್ ಫೈನಲ್ ಭಾಗದಲ್ಲಿ ಕ್ಷೇತ್ರ ರಕ್ಷಕರು ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಮುಖ ನಂಬುಗೆಯ ಸವ್ಯಸಾಚಿ ಆಟಗಾರ YSCಯ ನದೀಮ್ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 2ನೇ ವಿಕೆಟ್ಸ್ ನೆಲಕ್ಕುರುಳುತ್ತಾ ಇದೆ. ಹೊಸ ದಾಂಡಿಗ ಇನಾಯತ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಎಡಗೈ ಆಟಗಾರ ಯಾವ ರೀತಿಯಾಗಿ ಮೊತ್ತವನ್ನು ಚೇಸ್ ಮಾಡುವಲ್ಲಿ ಸಾಜಿದ್ರವರ ಜೊತೆ ಒಂದು ಪಾರ್ಟ್ನರ್ ಆಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಸಾಕಷ್ಟು ಮಂದಿ ನಮ್ಮ ಕೋಲಾರದ ಹೃದಯ ಶ್ರೀಮಂತಿಗೆ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳೆಲ್ಲರೂ ಕೂಡ ತಮ್ಮ ದೈನಿತ್ಯದ ಸಕಲ ಕೆಲಸಗಳನ್ನ ಮುಗಿಸಿಕೊಂಡು ಬಂದು ಸಂಜೆಯ ಒಂದು ವಾಕ್ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರಿದ್ದಾರೆ. ಕೆಲವರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ, ಕೆಲವರು ಪಂದ್ಯಾಟದ ವೀಕ್ಷಣೆ ಕಡೆ ಕೆಲವೊಂದು ಹಂತದಲ್ಲಿ ಗಮನವನ್ನು ಹರಿಸ್ತಾರೆ, ಇನ್ನು ಕೆಲವು ಮಂದಿ ವಿಶ್ರಾಂತಿಯಿಂದ ಕುಳಿತುಕೊಂಡು ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕ್ರೀಡಾಕೂಟ ಯಂಗ್ಸ್ಟಾರ್ ನಡೆಸ್ತಾ ಇದೆ. YSC ಸೀಸನ್ 2 2020 ಅನ್ನುವಂಥ ಒಂದು ಪಂದ್ಯಾಕೂಟ ಸಾಗಿ ಹೋಗ್ತಾ ಇದೆ. ಮತ್ತೆ ರಾಮ್ರವರ ಪರಿಚಯವಾಗ್ತಾ ಇದೆ. ರಾಮ್ ಟು ಇನಾಯತ್. ಮೊದಲ ಚೆಂಡಿಗಾಗಿ ರಾಮ್ ಬಿರುಸಿನ ಹೊಡೆತವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಓವರ್ ಪಿಚ್ ಆಗುವಂತ ಚೆಂಡಿಗೆ ಅವಕಾಶವನ್ನು ನೀಡುತ್ತಾ ಇದ್ದಾರೆ. ಎಡಗೈ ಆಟಗಾರರು ತಮ್ಮ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಒಂದು ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಕೇವಲ 11ಕ್ಕೆ ತಲುಪ್ತಾ ಇದೆ. ಗರಿಷ್ಠ ಮೊತ್ತವನ್ನು ದಾಖಲಿಸಬೇಕಾಗಿದೆ. ಅಳಿವು ಉಳಿವಿನ ಪ್ರಶ್ನೆ ಮಾಡು ಇಲ್ಲವೇ ಮಾಡಿ, ಡು ಆರ್ ಡೈ. ಸುಂದರತೆಯ ಎಸೆತವನ್ನ ಮಾಡಿದ್ರು. ರನ್ಔಟ್ ಅವಕಾಶವನ್ನ ಪಡ್ಕೊಳ್ತಾ ಇಲ್ಲ. ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಒಟ್ಟು ಮೊತ್ತ 12ಕ್ಕೆ ತಲುಪ್ತಾ ಇದೆ. ಅಳಿವು ಉಳಿವಿನ ಪ್ರಶ್ನೆ ಕಾಡ್ತಾ ಇದೆ YSC ಆಟಗಾರಿಗೆ. ಆಡಿರ್ತಕ್ಕಂಥ 4 ಪಂದ್ಯಾಟಗಳು, ಇದನ್ನು ಒಳಗೊಂಡಿರ್ತಕ್ಕಂಥ 4 ಪಂದ್ಯಾಟಗಳಲ್ಲಿ 2 ಪಂದ್ಯಾಟವನ್ನ ಸೋತಿರ್ತಕ್ಕಂಥ ತಂಡ. 1 ಪಂದ್ಯಾಟವನ್ನ ಬಹಳಷ್ಟು ಉತ್ತಮ ರೀತಿಯಾಗಿ ಜಯಿಸಿದ್ರು. ಇವಾಗ ತಮ್ಮ 2ನೇ ಪಂದ್ಯಾಟವನ್ನು ಜಯಿಸಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆಯಲ್ಲಿದೆ. PRW ವಿರುದ್ಧವಾಗಿ ಬೃಹತ್ ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ. ಪ್ರಮುಖ ವಿಕೆಟ್ಸ್ ಗಳನ್ನ ನಂಬುಗೆ ಆಟಗಾರರೆಲ್ಲರೂ ಕೂಡ ಒಂದು ರೀತಿಯಾಗಿ ವೈಫಲ್ಯತೆಯನ್ನು ದಾಖಲಿಸಿದ್ರು. ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ನ ಮೂಲಕ ಎಡಗೈ ಆಟಗಾರ ಲಾಂಗ್ ಆಫ್ ಸೀಮಾರಕ್ಕೆ ಸಿಕ್ಸ್ ಅನ್ನು ದಾಖಲಿಸ್ತಾ ಇದ್ದಾರೆ. YSCಯ ಪರವಾಗಿ ಸ್ವಲ್ಪ ಮಟ್ಟಿಗೆ ಭರವಸೆಯ ನಂಬುಗೆಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ ಇನಾಯತ್. ಈ ಮುಖಾಂತರವಾಗಿ ಮೊದಲ ಸಿಕ್ಸರ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಒಟ್ಟು ಮೊತ್ತ 18ಕ್ಕೆ ತಲುಪ್ತಾ ಇದೆ. ಈ ರೀತಿಯ ಒಂದು ಹೊಡೆತಗಳು ಬರಬೇಕಾಗಿದೆ YSCಯ ಜಯಕ್ಕಾಗಿ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಮಿಡ್ ವಿಕೆಟ್ ಭಾಗ ಸಾಗ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. 19ಕ್ಕೆ ತಲುಪ್ತಾ ಇದೆ.
ಇವತ್ತಿನ ದಿನಗಳಲ್ಲಿ ರಾಜ್ಯ ಟೆನ್ನಿಸ್ ಕ್ರಿಕೆಟ್ ಅನ್ನುವಂಥ ಒಂದು ಸಂಸ್ಥೆ ಅತಿ ಹೆಚ್ಚು ಶ್ರೀಮಂತಿಕೆಯಿಂದ ಸಾಗಿ ಹೋಗ್ತಾ ಇದೆ. ಬಹಳಷ್ಟು ಸಂಘ ಸಂಸ್ಥೆಗಳು ಒಂದು ರೀತಿಯಾಗಿ ಲಕ್ಷ ಲಕ್ಷ ರೂಪಾಯಿ ಒಂದು ಪಂದ್ಯಾಟವನ್ನು ನಡೆಸ್ತಾರೆ. ಆ ಪೈಕಿ ನಾವು ಹೆಚ್ಚಾಗಿ ಗಮನಿಸಿಕೊಂಡ್ರೆ ಬ್ಯಾಕ್ ಟು ಬ್ಯಾಕ್ ಸತತವಾಗಿ 12 ಬಾರಿ ಹಗಲು ರಾತ್ರಿಯ ಒಂದು ಪಂದ್ಯಾಟವನ್ನು ನಡೆಸಿದ ಏಕಮಾತ್ರ ಸಂಸ್ಥೆ ಜನಪ್ರಿಯ ದಾವಣಗೆರೆ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಅನ್ನುವಂಥ ರೂಪದಲ್ಲಿ 12 ಬಾರಿ ಹಗಲು ರಾತ್ರಿಯ ಒಂದು ಪಂದ್ಯಾಕೂಟವನ್ನು ನಡೆಸ್ತಾರೆ. ಆ ರೀತಿಯ ಒಂದು ಪಂದ್ಯಾಕೂಟವನ್ನು ಇವತ್ತಿನ ದಿನಗಳಲ್ಲಿ ಒಂದು ಸಂಸ್ಥೆಗಳು ಬ್ಯಾಕ್ ಟು ಬ್ಯಾಕ್ ಪ್ರತಿ ವರ್ಷವೂ ಕೂಡ ಒಂದು ಪಂದ್ಯಾಟವನ್ನು ನಡೆಸ್ತಾರೆ. ಆ ಪೈಕಿ ಕೋಲಾರ ಹೃದಯ ಭಾಗದಲ್ಲಿ ಒಂದು ಪಂದ್ಯಾಕೂಟ ಸೀಸನ್ 2 ಅನ್ನುವಂಥ ರೂಪದಲ್ಲಿ ಸಾಗಿ ಹೋಗ್ತಾ ಇದೆ. ವೈಎಸ್ಸಿ ಕಪ್ ಯಂಗ್ಸ್ಟಾರ್ ಕ್ರಿಕೆಟರ್ಸ್ ಪ್ರೆಸೆನ್ಸ್ ಮಾಡ್ತಾ ಇದೆ. ಇದರ ನಡುವೆ ತಂಡದ ಒಟ್ಟು ಮೊತ್ತ 20 3 ಓವರ್ಗಳ ಮುಕ್ತಾಯಕ್ಕೆ ಒಂದು ರೀತಿಯಾಗಿ ಬಹಳಷ್ಟು ಉತ್ತಮ ರೀತಿಯಿಂದ ಪಂದ್ಯಾಕೂಟದ ವೀಕ್ಷಣೆ ನಮ್ಮ ಮುಖ್ಯ ವೇದಿಕೆಯಲ್ಲಿ ಕುಳಿತುಕೊಂಡು ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ವೈಎಸ್ಸಿ ಜೂನಿಯರ್ ತಂಡದ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಶಾಹಿದ್ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಹೊದ್ದಾರಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನವನ್ನು ಮಾಡಿದ್ರು, ಓಟಗಳು ಲಭಿಸಿಕೊಳ್ತಾರೆ. ಬಹಳಷ್ಟು ಉತ್ತಮ ರೀತಿಯಿಂದ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದೆ. PRW ಎಸ್ತಿಗಾರಿಕೆಯಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಇದೆ, ಕ್ಷೇತ್ರ ರಕ್ಷಣೆಯಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಇದೆ, ದಾಂಡುಗಾರಿಕೆ ಭಾಗದಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಇದೆ. ನೈಜ ಕ್ರಿಕೆಟ್ ಆಟವನ್ನ PRW ಆಟಗಾರ ದಾಖಲಿಸ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 20. ತನ್ಮಾರಕ ಬಹಳಷ್ಟು ಉತ್ತಮ ರೀತಿಯ ಹೊಡೆತನ ದಾಖಲಿಸಿದ್ರು. ಕವರ್ಸ್ ಭಾಗದಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಬಹುಶಃ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಮೊರೆ ಹೋಗಿದ್ರು. ಅಂತಿಮ ಹಂತದಲ್ಲಿ ಕ್ಯಾಚ್ ಎಡವಿಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದೋಟಗಳ ಹೆಚ್ಚುವರಿಯನ್ನ ವೈಎಸ್ಸಿ ಆಟಗಾರರು ಪಡ್ಕೊಳ್ತಾ ಇದ್ರು. ಒಟ್ಟು ಮೊತ್ತ 21ಕ್ಕೆ ತಲುಪ್ತಾ ಇದೆ ಪ್ರಗತಿಯ 4ನೇ ಓವರ್ನಲ್ಲಿ. ಅವರಿಗೆ ಹೇಗತ್ತೆ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ನೀಡಿದ್ರು. ಅದ್ಯಾವ ರೀತಿಯ ಒಂದು ತೀರ್ಪನ್ನು ನಿರ್ಣಾಯಕರು ನೀಡ್ತಾರೆ ನೋಡಬೇಕಾಗಿದೆ. PRW ಆಟಗಾರ ಬೋಲ್ಡ್ ಔಟ್ಗಾಗಿ ತೀರ್ಪನ್ನು ನೀಡ್ತಾ ಇದ್ದಾರೆ, ಮನವಿಯನ್ನು ಮಾಡ್ತಾ ಇದ್ದಾರೆ. ನಿರ್ಣಾಯಕರ ಒಂದು ತುರ್ತು ಸಭೆ, ಒಂದು ಸಮಾಲೋಚನೆಯ ಬಳಿಕ ಅದ್ಯಾವ ರೀತಿಯ ಒಂದು ಫಲಿತಾಂಶವನ್ನ ನಿರ್ಣಾಯಕರು ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. 3ನೇ ನಿರ್ಣಾಯಕರ ಮೊರೆ ಹೋಗ್ತಾ ಇದೆ ಬೋಲ್ಡ್ ಔಟ್ಗಾಗಿ. 3ನೇ ನಿರ್ಣಾಯಕರ ಮೊರೆ ಹೋಗ್ತಾ ಇದ್ದಾರೆ. 3ನೇ ನಿರ್ಣಾಯಕರಾಗಿ ನಮ್ಮೊಂದಿಗೆ ವೈಸ್ ಪೋಸ್ಟ್ ನ ಮಾಲೀಕರಾಗಿರ್ತಕ್ಕಂಥ ಯಾಸೀನ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾವ ರೀತಿಯ ಒಂದು ತೀರ್ಪು ಈ ಹಂತದಲ್ಲಿ ಹೊರ ಹೊಮ್ಮುತ್ತದೆ ನೋಡಬೇಕಾಗಿದೆ. PRW ವರ್ಸಸ್ ವೈಎಸ್ಸಿಯ ಪಂದ್ಯಾಕೂಟ ಒಂದು ರೀತಿಯಾಗಿ ನೆರೆದಿರ್ತಕ್ಕಂಥ ಪ್ರೇಕ್ಷಕರ ಮನರಂಜಿಸ್ತಾ ಇಲ್ಲ ವೈಎಸ್ಸಿ ಆಟಗಾರರು. ಅಂತಿಮ ಹಂತದಲ್ಲಿ 3ನೇ ನಿರ್ಣಾಯಕರ ಮೊರೆ ಹೋಗಿರ್ತಕ್ಕಂಥ ನಿರ್ಣಾಯಕರು ಅದ್ಯಾವ ರೀತಿಯ ಒಂದು ತೀರ್ಪನ್ನು ನೀಡ್ತಾರೆ ನೋಡಬೇಕಾಗಿದೆ. ಥರ್ಡ್ ಅಂಪೈರ್ ಡಿಸಿಷನ್ ಬರಬೇಕಾಗಿದೆ. ಬೋಲ್ಡ್ ಔಟ್ಗಾಗಿ ಮನವಿಯನ್ನು ಸಲ್ಲಿಸಿದ್ರು. ನಾಟ್ ಔಟ್ ತೀರ್ಪುಗಳು ಬರ್ತಾ ಇದೆ. 4 ಬಾಲ್ ಅಣ್ಣ, ನಾಟ್ ಔಟ್ ಅನ್ನುವಂತ ಒಂದು ತೀರ್ಪು ಹೊರಹೊಮ್ಮತಾ ಇದೆ.
ಶೇಖರ್ ಸರ್ ಗುಡ್ ಬಾಲ್ ಅಲ್ಲ? ಓಕೆ ಗುಡ್ ಬಾಲ್, ಲೆಗ್ ಬೈ ಅಂತ. ಲೆಗ್ ಬೈ ಅಲ್ವಾ? ಓಕೆ ಓಕೆ ಥ್ಯಾಂಕ್ ಯು. ಈ ಬಾರಿ ತನ್ಮೂಲಕ ಕ್ಲೀನ್ ಬೋಲ್ಡ್ ಔಟ್. ಈ ಹಿಂದಿನ ಎಸೆತ ಇದೇ ಬೋಲ್ಡ್ ಔಟ್ಗಾಗಿ ಮೂಡಣಿ ನಾಯಕರ ಮೊರೆ ಹೋಗಿದ್ರು. ಆವಾಗ ನಾಟ್ ಔಟ್ ಅನ್ನುವಂಥದ್ದು ತೀರ್ಪು ಹೊರಹೊಮ್ಮಿತು. ಆ ಬಳಿಕದ ಎಸೆತ ಇವಾಗ ಕ್ಲೀನ್ ಬೋಲ್ಡ್ ಔಟ್ ಆಗ್ತಾ ಇದೆ. ಪ್ರಮುಖ ವಿಕೆಟ್ಸ್ಗಳು ನೆಲಕ್ಕುರುಳುತ್ತಾ ಇದೆ. ಪಂದ್ಯಾಟವನ್ನ ಹಂತ ಹಂತವಾಗಿ ಕಳ್ಕೊಳ್ತಾ ಇದೆ. ಕೇವಲ 21ಕ್ಕೆ ಪ್ರಮುಖ ವಿಕೆಟ್ಸ್ ಗಳನ್ನ ಕಳ್ಕೊಳ್ತಾ ಇರ್ತಕ್ಕಂಥ ಒಂದು ತಂಡ YSC. ಹೊಸ ಆಟಗಾರರು ಜಾವೀದ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. तुम्हें बॉल कुछ आउट कर डालती हूँ। जावेद ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 4 ಓವರ್ಗಳ ಮುಕ್ತಾಯ ಕೇವಲ 21 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 12 ಚೆಂಡುಗಳು ಇನ್ನೂ ಕೂಡ 7ನೇ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಐದನೇ ಓವರ್ ಎಸ್ಗಾರಿಕೆ ಭಾಗದಲ್ಲಿ ಪವನ್ ಅವರ ಪರಿಚಯವಾಗ್ತಾ ಇದೆ. ಬೇರೊಸಿನ ಆಡಳಿತವನ್ನು ದಾಖಲಿಸ್ತಾ ಇದ್ದಾರೆ. ಕೇವಲ 1 ಓಟಗಳ ಸೇರ್ಪಡೆ. ಅಂತಿಮ 11 ಎಸೆತಗಳ ಮುಂದೆ ಜಯಕ್ಕಾಗಿ 45 ಒಚ್ಚುಗಳು ಬರಬೇಕಾಗಿದೆ. 11ಕ್ಕೆ 45. ಶಾಕ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಮತ್ತೆ ಪವನ್ 3ನೇ ಬಾರಿ. ಈ ಬಾರಿ ಪವನ್ ಹಚ್ತಿರ್ತಕ್ಕಂಥ ಚೆಂಡು ತನ್ನ ಮೂಲಕ ರನ್ ಅವಕಾಶಗಳು ಬರ್ತಾ ಇದೆ. ಅವಕಾಶವನ್ನು ಕೈ ಚೆಲ್ಲಿದ್ರು ಬೈ ಮುಖಾಂತರವಾಗಿ ಒಟ್ಟುಗಳ ಹೆಚ್ಚುವರಿ ಆಗ್ತಾ ಇದೆ. ತಣ ಮೊತ್ತ 24ಕ್ಕೆ ತಲುಪ್ತಾ ಇದೆ. ಹುದ್ದಾರಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಾಜಿದ್. ಯಾವುದೇ ರೀತಿಯ ಹೊಡೆತಗಳು ಬರ್ತಾ ಇಲ್ಲ. ಆರಂಭಿಕ ಆಟಗಾರರಾಗಿ ಅಂಕಣಕ್ಕೆ ಆಗಮಿಸಿಕೊಂಡು ನಿರೀಕ್ಷಿತ ಹಂತದ ಹೊಡೆತಗಳು ಬರ್ತಾ ಇಲ್ಲ ಸಾಜಿದ್ ದಾಂಡುವಿನ ಮುಖಾಂತರವಾಗಿ. ವೈಡ್ ಬಾಲ್ ಸೂಚನೆಗಳು, ಹೆಚ್ಚುವರಿ ಓಟಗಳು ಬರ್ತಾ ಇದೆ, ಅತಿಕ್ರಮ ಓಟಗಳು ಬರ್ತಾ ಇದೆ. 25ಕ್ಕೆ ತಲುಪ್ತಾ ಇದೆ. ಇತ್ತ ನಡುವೆ ತನ್ನ ಮೂಲಕ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಗೋಟ್ ರಕ್ಷಕರು ಹಿಂಭಾಗದಲ್ಲಿ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. 25 नंबर 2 रन हुआ, 1 वाइड हुआ, वो डाल लिया, उसको स्कोर डाला तुम्हें. बैटिंग जाए वो स्वीप एक छोड़ को रिवर्स एक छोड़ा हाथ को. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ ಕೇವಲ 25 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 6 ಎಸೆತಗಳು ಬಾಕಿ ಉಳಿತಾ ಇದೆ. ಆರಂಭಿಕ ಹಂತದಲ್ಲಿ ದಾಂಡಿಗೆತನವನ್ನು ಮಾಡಿರ್ತಕ್ಕಂಥ PRW ತಂಡ ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ದಾಂಡಿಗೆತನವನ್ನು ಮಾಡಿತ್ತು. ಇವಾಗ ಎಸ್ಗಾರಿಕೆ ವಿಭಾಗದಲ್ಲಿ ಕೂಡ ಮೇಲುಗೈಯನ್ನು ಪಡ್ಕೊಂಡು ಪಂದ್ಯಾಟವನ್ನು ಜಯಿಸಬಲ್ಲಂತ ನಗೆಯನ್ನು ಬೀರ್ತಾ ಇದೆ PRW. सुबह में बॉलर नेम अरे बॉलर है सुबह. ಹೊಸ ಬೌಲರ್ ಬಾಬಾ ಎಸ್ಗಾರಿಕೆ ಭಾಗದಲ್ಲಿ. ಬಾಬಾ ಎಸೆದ ಚೆಂಡು ತನ್ನ ಮೂಲಕ 1 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಮಿಡ್ ವಿಕೆಟ್ ಭಾಗದಲ್ಲಿ 26ಕ್ಕೆ ತಲುಪ್ತಾ ಇದೆ. ಅಂತಿಮ
5 ಚೆಂಡುಗಳು ಬಾಕಿ ಉಳಿತಾ ಇದೆ. ಕೊನೆಯ ಸೆಕ್ಷನ್, ದಿನದ ಕೊನೆಯ ಮತ್ತೊಂದು ಪಂದ್ಯಾಟ ಬಾಕಿ ಉಳಿತಾ ಇದೆ. ಬಹುತೇಕವಾಗಿ ಹೈ ವೋಲ್ಟೇಜ್ ಪಂದ್ಯಾಟ ಮುಂದಿನ ಹಂತದಲ್ಲಿ ಸಾಗ್ತದೆ. ಹೆಚ್ಚಾಗಿ PRW ವಿರುದ್ಧವಾಗಿ ಫ್ರಂಟ್ ಸಾಟುವೇರ್ ಪಂದ್ಯಾಟವನ್ನು ಆಡಬೇಕಾಗ್ತದೆ. आधी पिचकू दाला कामार फिरायला ना कलकत्ता नाइट राइडर्स सिग्नल आगा ಒಂದು ಓಟಗಳ ಸೇರ್ಪಡೆಯಾಗ್ತಾ ಇದೆ. ಒನ್ ಸೈಡ್ ಮ್ಯಾಚ್ ಆಗಿ ಸಾಗ್ತಾ ಇದೆ. ಪಂದ್ಯಾಟವನ್ನು ಹಿಡ್ಕೊಳ್ತಾ ಇದೆ PRW ತಂಡ. ಬ್ಯಾಕ್ ಟು ಬ್ಯಾಕ್ ಸಾಜಿದ್ ಬಿರುಸಿನ ಹೊಡೆತವನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಹೋಟೆಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಈ ಬಾರಿ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಒಂದು ಓಟಗಳು ಸೇರ್ಪಡೆ ಆಗ್ತದೆ. ರನ್ಔಟ್ ಅವಕಾಶಗಳು ಬರ್ತಾ ಇದೆ. ಸಾಜಿದ್ ರನ್ಔಟ್ ಆಗ್ತಾ ಇದ್ದಾರೆ. ಈ ಬಾರಿ ಯಾವುದೇ ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇಲ್ಲ. ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಕ್ಷಮಿಸಿ, ದಿನದ ಕೊನೆಯ ಪಂದ್ಯಾಟ ಸಾಗ್ತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಒಟ್ಟಾರೆ PRW ತಂಡ ಪಂದ್ಯಾಟವನ್ನು ಜಯಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯಾಗಿ ಅಬ್ರಾರ್ ಆಗಮಿಸಿಕೊಳ್ಬೇಕು ಅನ್ನೋದು ಕೇಳಿಕೊಳ್ತಾ ಇದ್ದೇವೆ. ದಿನದ ಕೊನೆಯ ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯಾಗಿ ನಮ್ಮ ಮುಖ್ಯ ವೇದಿಕೆ ಮುಂಭಾಗಕ್ಕೆ ಆಗಮಿಸಿಕೊಂಡು ಈ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅನ್ನೋದು ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇವತ್ತಿನ ದಿನ ಬೆಳಗಿನಿಂದಲೂ ಕೂಡ ಅತ್ಯಂತ ಶಾಂತಿಯುತವಾಗಿ ಕುಳಿತುಕೊಂಡು ಪಂದ್ಯಾಟದ ವೀಕ್ಷಣೆ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ನಗರದ ಶಾಂತಪ್ರಿಯ ಕ್ರಿಕೆಟ್ ಪಟುಗಳು, ಕ್ರೀಡಾ ಪ್ರೇಕ್ಷಕರು ಎಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಒಂದು ಸಹಕಾರ ಬೇಕಾಗಿದೆ, ತಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ಬರಬೇಕಾಗಿದೆ ಟೂರ್ನಮೆಂಟ್ ಯಶಸ್ಸಿಗಾಗಿ. ಬಹುಶಃ ಈ ಟೂರ್ನಮೆಂಟ್ ಯಶಸ್ಸನ್ನು ಕಂಡ್ರೆ ಮುಂಬರುವ ದಿನಗಳಲ್ಲಿ ಇದೇ ಅಂಕಣದಲ್ಲಿ ಮತ್ತೊಂದು ಉತ್ತಮ ರೀತಿಯ ಕ್ರೀಡಾಕೂಟವನ್ನು ನಡೆಸುವಂತ ಒಂದು ಚಿಂತನೆಯನ್ನು ನಮ್ಮ ಸಂಘಟಕರು ಮಾಡ್ತಾ ಇದ್ದಾರೆ. ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯಾಗಿ ಅಬ್ರಾರ್ ದಯವಿಟ್ಟು ಶೀಘ್ರಗತಿಯಲ್ಲಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿ ಆಡುವಂತವ್ರು ದಯವಿಟ್ಟು ಪಿಚ್ಚಲ್ಲಿ ಆಡಬೇಡಿ ಸರ್, ಹೊರಗಡೆ ಆಡಿ. ನಮ್ಮ ರಾಜ್ಯದ ಜೈ ಭೀಮ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀಯುತ ನಿರಂಜನ್ ರವರು ದಯವಿಟ್ಟು ವೇದಿಕೆ ಬರಬೇಕು ಅನ್ನೋದನ್ನು ಕೇಳಿಕೊಳ್ತಾ ಇದ್ದೇವೆ. ಜೈ ಭೀಮ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀಯುತ ನಿರಂಜನ್ ರವರು ವೇದಿಕೆ ಮೇಲ್ಭಾಗಕ್ಕೆ ಆಗಮಿಸಿಕೊಳ್ಬೇಕು ಅನ್ನೋದನ್ನು ಕೇಳಿಕೊಳ್ತಾ ಇದ್ದೇವೆ. ಸಾಕಷ್ಟು ಮಂದಿ ಅತಿಥಿಗಣರ ಸಮ್ಮುಖದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆರಂಭಿಸಿದ್ವಿ. ಆ ನಿಟ್ಟಿನಲ್ಲಿ ನಮ್ಮೊಂದಿಗೆ ಬಹಳಷ್ಟು ಮಂದಿ ಸಹಕಾರವನ್ನು ನೀಡಿದ್ದಾರೆ, ಪ್ರೋತ್ಸಾಹವನ್ನು ನೀಡಿದ್ದಾರೆ. ತಜ್ಜು ಅಂಡ್ ಮುಜ್ಜು ಬಾಯ್ ಈ ಇರುವರು ಕೂಡ ಒಂದು ರೀತಿಯಾಗಿ ಪ್ರೋತ್ಸಾಹವನ್ನು ನೀಡಿದ್ರು. ಅದೇ ರೀತಿ